ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ವಿಶ್ವಶ್ರೀ. ಈ ದಿನದ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ಕೋರ್ಟ್ ಆದೇಶಕ್ಕೂ ಮೈಸೂರು ಲೋಕಾಯುಕ್ತ ಡೋಂಟ್ ಕೇರ್. 24 ಗಂಟೆ ಕಳೆದ್ರೂ ಸಿದ್ದು ವಿರುದ್ಧ ದಾಖಲಾಗದ ಎಫ್ಐಆರ್. ತನಿಖೆ ನಡೆಸದೆ ಕೇಸ್ ಹಳ್ಳ ಹಿಡಿಸ್ತಾರಾ ಲೋಕಾಯುಕ್ತರು? ಸಿಬಿಐ ತನಿಖೆಯಿಂದ ಬಚಾವಾಗೋಕೆ ಸಿದ್ದು ಪ್ಲಾನ್. ಸ್ವತಂತ್ರ ತನಿಖೆಗೆ ಇದ್ದ ಸಿಬಿಐ ಅಧಿಕಾರ ಮೊಟಕು. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರೊಟೆಸ್ಟ್. ರಿಸೈನ್ ಮಾಡೋ ಪ್ರಶ್ನೆ ಇಲ್ಲ ಅಂದ್ರು ಸಿದ್ದರಾಮಯ್ಯ. ಮೋದಿಗೂ ಸಿದ್ದರಾಮಯ್ಯ 5 ಸವಾಲ್. ನಟ ದರ್ಶನ್ಗೆ ಬಳ್ಳಾರಿ ಜೈಲಲ್ಲೇ ಐಟಿ ಟೆನ್ಷನ್. 84 ಲಕ್ಷದ ಮೂಲದ ಹಣದ ಬಗ್ಗೆ ವಿಚಾರಣೆ. ಅಕ್ರಮ ಹಣಕಾಸು ಅವ್ಯವಹಾರದ ಬಗ್ಗೆ ಡ್ರಿಲ್. ಇಡೀ ಜಗತ್ತಿಗೆ ಶುರುವಾಗಿದೆ ಅಣ್ವಸ್ತ್ರ ಯುದ್ಧದ ಭೀತಿ. ಉಕ್ರೇನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗಕ್ಕೆ ಮುಂದಾದ ರಷ್ಯಾ. ಶಾಂತಿ ಸಂಧಾನದ ನಡುವೆ ಹೆಚ್ಚಿದ ಯುದ್ಧ. ಮೂಡ ಅಕ್ರಮ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆಸುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶಿಸಿದೆ. ಮೈಸೂರು ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆ ನಡೆಸುವಂತೆ ನಿನ್ನೆಯೇ ಕೋರ್ಟ್ ಸ್ಪಷ್ಟವಾಗಿ ಆದೇಶಿಸಿದೆ. ಕೋರ್ಟ್ ಆದೇಶ ನೀಡಿ 24 ಗಂಟೆ ಕಳೆದ್ರೂ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ಸಿಎಂ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿಲ್ಲ. ಎಫ್ಐಆರ್ ದಾಖಲಿಸಿಕೊಳ್ಳದೆ ಮೈಸೂರು ಲೋಕಾಯುಕ್ತರು ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ್ದಾರೆ. ಇಂದು ಬೆಳಗ್ಗೆಯೇ ಲೋಕಾಯುಕ್ತರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೆಸಬೇಕಿತ್ತು. ಆದರೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರೇ ತಮ್ಮ ಕಚೇರಿಯಲ್ಲಿ ಇರಲಿಲ್ಲ. ಸೀದಾ ಉದೇಶ್ ಅವರು ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದಾರೆ ಎನ್ನಲಾಗಿದೆ. ಅವರು ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಹೀಗಾಗಿ ಕಿರಿಯ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡೋಕ್ಕೂ ಆಗಿಲ್ಲ. ಇವರಿಗೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳದೆ ಇರೋದು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮೂಡಾದಲ್ಲಿ ನಡೆದಿರುವ ಅಕ್ರಮಗಳ ಕುರಿತು ಸಿಬಿಐ ತನಿಖೆ ನಡೆಸಬೇಕೆಂದು ಬಿಜೆಪಿ ಬೇಡಿಕೆ ಇಟ್ಟಿತ್ತು. ಬಿಜೆಪಿಯ ಈ ಬೇಡಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ. ಇದು ಸಿಬಿಐಗೆ ಕೊಡುವ ಪ್ರಕರಣ ಅಲ್ಲ ಅಂತ ಹೇಳಿದ್ದಾರೆ. ಇಂದು ವಿಧಾನಸೌಧದಲ್ಲಿ ಮೂಡಾ ಹಗರಣದ ಕುರಿತು ಮಾತನಾಡಿರೋ ಸಿಎಂ, ನಾನು ನನ್ನ ಅವಧಿಯಲ್ಲಿ 7 ಪ್ರಕರಣಗಳನ್ನ ಸಿಬಿಐಗೆ ಕೊಟ್ಟಿದ್ದೇನೆ. ನಾವು ಹಲವು ಪ್ರಕರಣ ಸಿಬಿಐಗೆ ಕೊಡುವಂತೆ ಕೇಳಿದ್ವು. ಬಿಜೆಪಿಯವರು ಒಂದಾದ್ರೂ ಕೊಟ್ಟಿದ್ರಾ ಅಂತ ಪ್ರಶ್ನಿಸಿದ್ರು. ಇದು ಸಿಬಿಐಗೆ ಕೊಡುವ ಪ್ರಕರಣ ಅಲ್ಲ. ಮೂಡಾ ಹಗರಣ ಆರೋಪದ ಬಗ್ಗೆ ಪರಿಶೀಲನೆ ಮಾಡ್ತಿದ್ದೇವೆ. ಹಾಗಂತ ಎಲ್ಲವನ್ನ ಸಿಬಿಐಗೆ ಕೊಡೋಕೆ ಸಾಧ್ಯವಿಲ್ಲ. ಬಿಜೆಪಿಗರು ಕೇಳ್ತಾರೆ ಅಂತ ಎಲ್ಲವನ್ನ ಸಿಬಿಐಗೆ ಕೊಡೋಕೆ ಆಗಲ್ಲ ಅಂತ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಇದೇ ವೇಳೆ ಸಿಬಿಐಗೆ ಮುಕ್ತವಾಗಿ ತನಿಖೆ ನಡೆಸುವ ಅಧಿಸೂಚನೆಯನ್ನ ವಾಪಸ್ ಪಡೆಯಲು ರಾಜ್ಯ ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಹೀಗಾಗಿ ಸಿಬಿಐ ಕೂಡ ಸರ್ಕಾರದ ಅನುಮತಿ ಇಲ್ಲದೆ ಕೇಸ್ ದಾಖಲಿಸಿಕೊಳ್ಳುವಂತಿಲ್ಲ. ಈ ಮೂಲಕ ಸಿಬಿಐ ತನಿಖೆಯಿಂದಲೂ ಪಾರಾಗಲು ಸಿದ್ದು ಸರ್ಕಾರ ಭರ್ಜರಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರೇ ಒತ್ತಾಯಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಆರೋಪ ಕೇಳಿ ಬಂದ ಕಾರಣ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಒತ್ತಾಯಿಸಿದ್ದಾರೆ. ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೀತಿದೆ. ಅಲ್ಲಿಯೂ ಕೂಡ ಪ್ರತಿಪಕ್ಷಗಳು ಸಿಎಂ ಬಗ್ಗೆನೇ ಮಾತನಾಡಿಕೊಳ್ತಿದ್ದಾರೆ. ಹೀಗಾಗಿ ಪಕ್ಷ ಮುಜುಗರ ಅನುಭವಿಸುತ್ತಿದೆ. ಸಿಎಂ ಆದಷ್ಟು ಬೇಗ ರಾಜೀನಾಮೆ ಕೊಡೋದು ಉತ್ತಮ ಅಂತ ಕೋಳಿವಾಡ ಹೇಳಿದ್ದಾರೆ. ತನಿಖೆ ಎದುರಿಸಿ ಸಿಎಂ ನಿಷ್ಕಳಂಕಿತರು ಎಂಬುದು ಸಾಬೀತಾದ ಮೇಲೆ ಮತ್ತೆ ಅವರೇ ಮುಖ್ಯಮಂತ್ರಿ ಆಗ್ಲಿ, ಸಿಎಂ ಈಗಾಗಲೇ ರಾಜೀನಾಮೆ ಕೊಡಲ್ಲ ಅಂದಿದ್ದಾರೆ. ಆದರೆ ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತ ಕೋಳಿವಾಡ ಹೇಳಿದ್ರು. ಹರಿಯಾಣದ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಿದ್ದರಾಮಯ್ಯ ಸರ್ಕಾರವನ್ನ ತೀವ್ರ ಮಟ್ಟದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು. ಮೂಡಾ ಹಗರಣದಲ್ಲಿ ಹಿನ್ನಡೆಯಾಗಿರುವ ವಿಚಾರವನ್ನ ಪ್ರಸ್ತಾಪಿಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಏನಾದ್ರೂ ಅಧಿಕಾರ ನೀಡ್ತೀರಾ ಅಂತ ಪ್ರಶ್ನಿಸಿದ್ರು. ಇದೀಗ ಮೋದಿಯ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ನೀಡಿದ್ದಾರೆ. ಸಿಎಂ ಮೋದಿಗೆ 5 ಸವಾಲನ್ನ ಹಾಕಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನ 2,500 ಕೋಟಿ ರೂಪಾಯಿಗಳಿಗೆ ಹರಾಜು ಹಾಕಿ ಹಣ ಪೀಕಿಸಿದ್ದಾರೆ ಅನ್ನುವ ಆರೋಪವನ್ನ ಸ್ವಪಕ್ಷದಿಂದಲೇ ಎದುರಿಸುತ್ತಿರೋ ನರೇಂದ್ರ ಮೋದಿ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಕಳೆದ 11 ವರ್ಷಗಳಲ್ಲಿ ನಿರಂತರವಾಗಿ ನಿಮ್ಮ ಕಾರ್ಯಾಲಯದ ವಾಷಿಂಗ್ ಮಿಷಿನ್ ಕೆಲಸ ಮಾಡ್ತಿರುವುದನ್ನ ದೇಶ ಗಮನಿಸುತ್ತಿದೆ.
ಭ್ರಷ್ಟಾಚಾರ ಇರೋ ಎಲ್ಲರನ್ನ ನಿಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿದ್ದೀರಿ ಅಂದಿದ್ದಾರೆ. ಇನ್ನು ಅಂಬಾನಿ, ಅದಾನಿ ಸಂಪತ್ತನ್ನ ಪತ್ತೆ ಹಚ್ಚಲು ಕಾರಣ ಯಾರು, ನನ್ನ ವಿರುದ್ಧ ಸುಳ್ಳು ಆರೋಪದ ಸೂತ್ರಧಾರಿ ಯಾರು ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಒಂದೇ ಒಂದು ಕಳಂಕ ಇಲ್ಲದ ನಾಯಕನನ್ನ ತೋರಿಸಿದ್ರೆ ನಿಮ್ಮನ್ನ ಕರೆಸಿ ಸನ್ಮಾನ ಮಾಡ್ತೀವಿ ಅಂತ ಸಿಎಂ ಸವಾಲೆಸೆದಿದ್ದಾರೆ. ಮೂಡ ಹಗರಣ ಆರೋಪ ಪ್ರಕರಣದಲ್ಲಿ ತನಿಖೆಗೆ ಕೋರ್ಟ್ ಆದೇಶ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸಿದ್ರು. ಅನಂತರ ದಿಢೀರ್ ವಿಧಾನಸೌಧ ಮುತ್ತಿಗೆ ಹಾಕುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕರೆ ಕೊಟ್ರು. ಹೀಗಾಗಿ ಅಲ್ಲಿದ್ದ ಎಲ್ಲಾ ಶಾಸಕರು, ಸಂಸದರು, ಮುಖಂಡರು ಪಾದಯಾತ್ರೆ ಮೂಲಕ ಕೆಂಗಲ್ ಗೇಟ್ ದ್ವಾರದ ಬಳಿ ಜಮಾಯಿಸಿದ್ರು. ಈ ವೇಳೆ ವಿಧಾನಸೌಧದ ದ್ವಾರಕ್ಕೆ ಬೀಗ ಜಡಿಯಲು ಮುಂದಾಗಿದ್ರಿಂದ ಹೈ ಡ್ರಾಮಾ ನಡೆಯಿತು. ವಿಧಾನಸೌಧ ಮುತ್ತಿಗೆ ಹಾಕಲು ಮುಂದಾಗ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಎಲ್ಲಾ ನಾಯಕರನ್ನ ತಡೆದ್ರು. ಈ ವೇಳೆ ಮಾತಿನ ಚಕಮಕಿ ನಡೆಯುತ್ತಿದ್ದಾಗ ನುಸುಳಿಕೊಂಡು ಓಡಿದ ಶಾಸಕ ಅರವಿಂದ ಬೆಲ್ಲದ್ ದ್ವಾರಕ್ಕೆ ಬೀಗ ಜಡಿಯುವ ಪ್ರಯತ್ನ ನಡೆಸಿದ್ರು. ಆದ್ರೆ ಪೊಲೀಸರು ಇದಕ್ಕೆ ಅನುವು ಮಾಡಿಕೊಡ್ಲಿಲ್ಲ. ನಂತರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲ ಶಾಸಕರು, ಸಂಸದರು, ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ಸಿನಲ್ಲಿ ವಿಧಾನಸೌಧದಿಂದ ಹೊರಗಡೆ ಕರೆದೊಯ್ದ್ರು. ಇನ್ನು ವಿಧಾನಸೌಧದ ಆವರಣದ ಗಾಂಧಿ ಪ್ರತಿಮೆ ಎದುರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು, ಸಂಸದರು ಧರಣಿ ನಡೆಸಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇಬೇಕು ಅಂತ ಇದೇ ವೇಳೆ ಒತ್ತಾಯಿಸಿದ್ರು. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ, ನಾನ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಸಿಎಂ ಸ್ಥಾನದಲ್ಲಿ ಮುಂದುವರಿಯಲು ಮುಜುಗರವಾಗುವುದಿಲ್ವೇ ಅಂತ ಕೇಳೋಕೆ ಬಿಜೆಪಿಯವರಿಗೆ ಯಾವ ನೈತಿಕತೆ ಇದೆ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಗೋಧ್ರಾ ಹತ್ಯಾಕಾಂಡ ಸಮಯದಲ್ಲಿ ನೂರಾರು ಜನ ಪ್ರಾಣವನ್ನ ಕಳೆದುಕೊಂಡಿದ್ರು. ಆಗ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರು ಯಾಕೆ ರಾಜೀನಾಮೆ ಕೊಟ್ಟಿರಲಿಲ್ಲ? ಇನ್ನು ಈಗ ಕೇಂದ್ರದಲ್ಲಿ ಸಚಿವರಾಗಿರೋ ಕುಮಾರಸ್ವಾಮಿ ಅವರ ಮೇಲೂ ಸಾಕಷ್ಟು ಆರೋಪಗಳಿವೆ. ಅವರು ಕೂಡ ರಾಜೀನಾಮೆ ನೀಡಿಲ್ಲ. ಈಗ ನನ್ನದು ತಪ್ಪೇ ಇಲ್ಲದಿದ್ರು ರಾಜೀನಾಮೆ ಕೊಡಿ ಅಂತಿದ್ದಾರೆ. ಇದಕ್ಕೆ ಬಿಜೆಪಿ ಅವರಿಗೆ ನೈತಿಕತೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಹಾಗೆ ಡಿಸಿಎಂ ಡಿಕೆಶಿ ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೀನಿ, ನಾನೇ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲ್ಲ ಅಂತ ಅಂದಿದ್ದಾರೆ. ಬಿಜೆಪಿಯವರು ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿ ಕೇಸು ದಾಖಲಿಸಿ ಜೈಲಿಗೆ ಹಾಕಿದ ರೀತಿಯಲ್ಲಿಯೇ ನಮ್ಮ ಸಿಎಂ ವಿರುದ್ಧವೂ ಸಂಚು ರೂಪಿಸುತ್ತಿದ್ದಾರೆ. ಬಿಜೆಪಿ ರಾಜ್ಯಪಾಲರ ಕಚೇರಿಯನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಅಂತ ಡಿಕೆಶಿ ಆರೋಪಿಸಿದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರೋ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬಿಗ್ ಆಫರ್ ಒಂದು ಬಂದಿದೆ. ಅದೇನಂದ್ರೆ, ಒಂದು ಕೆಲಸ ಮಾಡಿ ಕೊಟ್ರೆ 1 ಕೆಜಿ ಚಿನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರದಾಗತ್ತಂತೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಇಂಥದ್ದೊಂದು ಬಿಗ್ ಆಫರ್ ಒಂದನ್ನ ಕೊಟ್ಟಿದ್ದಾರೆ. ಮುರುಗೇಶ್ ನಿರಾಣಿ ಅವರು ಈ ಹಿಂದೆ ಸಚಿವರಾಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಸವಾಲ್ ಹಾಕಿದ್ರಂತೆ. ಅದೇನಂದ್ರೆ, ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಿಸಿದ್ರೆ ನಿಮಗೆ 1 ಕೆಜಿ ಬೆಳಗಾವಿ ಕುಂದ ತಂದು ಕೊಟ್ಟು ಸನ್ಮಾನ ಮಾಡ್ತೀನಿ ಅಂದಿದ್ರಂತೆ. ಒಂದ್ ವೇಳೆ ನಿಮ್ಗೆ ಆಗಿಲ್ಲ ಅಂದ್ರೆ ಇನ್ನು 3 ತಿಂಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆಗ ನಾವು ಪಂಚಮಸಾಲಿಗಳಿಗೆ 2A ಮೀಸಲಾತಿ ಮಾಡಿಕೊಡ್ತೀವಿ. ಆಗ ನೀವು ನಂಗೆ 1 ಜೊತೆ ಬಂಗಾರದ ಬಳೆ ಮಾಡಿಸಿಕೊಡ್ತೀರಾ ಅಂತ ಸವಾಲ್ ಹಾಕಿದ್ರಂತೆ. ಈಗ ಇದಕ್ಕೆ ಮುರುಗೇಶ್ ನಿರಾಣಿ ತಿರುಗೇಟು ಕೊಟ್ಟಿದ್ದಾರೆ. ನಾವೇ ನಿಮಗೆ 1 ಕೆಜಿ ಚಿನ್ನವನ್ನ ತಂದು ಕೊಡ್ತೀವಿ, ನೀವೇ ಈಗ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಿಸಿ ಅಂತ ಆಫರ್ ಒಂದನ್ನ ಮುಂದಿಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯ್ತು. ಇನ್ನು ಕೂಡ ಪಂಚಮಸಾಲಿಗಳಿಗೆ 2A ಮೀಸಲಾತಿ ಸಿಕ್ಕಿಲ್ಲ. ಹೀಗಾಗಿ ನಿಮ್ಮದೇ ಸರ್ಕಾರ ಇದೆ, ನೀವು ಮೀಸಲಾತಿ ಕೊಡಿಸಿದ್ರೆ ನಿಮ್ಗೆ 1 ಕೆಜಿ ಚಿನ್ನ ತಂದು ಕೊಟ್ಟು ಸನ್ಮಾನ ಮಾಡ್ತೀನಿ ಅಂತ ನಿರಾಣಿ ಸವಾಲೆಸೆದಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಜೈಲು ಸೇರಿರೋ ದರ್ಶನ್ಗೆ ಒಂದಲ್ಲ ಒಂದು ಟೆನ್ಷನ್ ಕಾಡ್ತಾನೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಶವ ವಿಲೇವಾರಿಗೆ ಹಣ ಎಲ್ಲಿಂದ ಬಂತು ಅನ್ನೋ ವಿಚಾರಕ್ಕೆ ದರ್ಶನ್ಗೆ ಈಗ ಐಟಿ ಶಾಕ್ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ನಂತರ ಸಾಕ್ಷಿ ನಾಶಕ್ಕೆ ಅಕ್ರಮವಾಗಿ ನಗದು ರೂಪದಲ್ಲಿ ಹಣ ಬಳಕೆ ಮಾಡಿರೋದು ತನಿಖೆ ವೇಳೆ ಗೊತ್ತಾಗಿದೆ. 84 ಲಕ್ಷ ರೂಪಾಯಿ ಹಣವನ್ನ ಇವರಿಗೆ ಕೊಟ್ಟದ್ದಾದ್ರೂ ಯಾರು, ಕ್ಯಾಶ್ ಎಲ್ಲಿಂದ ಬಂತು ಅನ್ನೋದರ ಕುರಿತಾಗಿ ವಿಚಾರಣೆ ಮಾಡಲಿದ್ದಾರೆ. ಅಲ್ಲದೆ ದರ್ಶನ್ ಮನೆಯಲ್ಲಿ ಸಿಕ್ಕ ಹಣ ಮತ್ತು ಕೊಲೆ ಕೇಸ್ನಲ್ಲಿ ಬಳಸಲಾದ
ಹಣದ ಮೂಲದ ಪತ್ತೆಗೆ ಸದ್ಯ ಐಟಿ ಇಲಾಖೆ ಮುಂದಾಗಿದೆ. ಈ ಪ್ರಕರಣದ ಸಂಬಂಧಪಟ್ಟಂತೆ ನಟ ದರ್ಶನ್ರನ್ನ ಐಟಿ ಅಧಿಕಾರಿಗಳು 2 ದಿನಗಳ ಕಾಲ ವಿಚಾರಣೆ ನಡೆಸಲಿದ್ದಾರೆ. ಆ ಮೂಲಕ ಹಣ ಕೊಟ್ಟಿರುವ ಮೋಹನ್ ರಾಜ್ ಹಾಗೂ ಡೆವಿಲ್ ನಿರ್ದೇಶಕ ಸೇರಿದಂತೆ ಕೆಲ ನಿರ್ಮಾಪಕರ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಅಲ್ಲದೆ ಆರ್ಆರ್ ನಗರದ ದರ್ಶನ್ ಮನೆಯಲ್ಲೂ ಐಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ್ದಾರೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ನಡೆದ ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಇದೀಗ ಟ್ವಿಸ್ಟ್ ಒಂದು ಸಿಕ್ಕಿದೆ. ಮಹಾಲಕ್ಷ್ಮಿಯನ್ನ ಕೊಂದು 59 ತುಂಡು ಮಾಡಿ ಒಡಿಶಾಗೆ ಎಸ್ಕೇಪ್ ಆಗಿದ್ದ ಮುಕ್ತಿ ರಂಜನ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅಲ್ಲದೆ ಆತನ ಡೆತ್ ನೋಟ್ ನಲ್ಲಿ ಕೊಲೆ ಮಾಡಿದ್ದು ಹೇಗೆ ಅನ್ನೋದನ್ನ ಬಾಯ್ಬಿಟ್ಟಿದ್ದಾನೆ. ತಾನು ಕೆಲಸ ಮಾಡ್ತಿದ್ದ ಮಾಲ್ನಲ್ಲೇ ಇದ್ದ ಸ್ಟೋರ್ ಮ್ಯಾನೇಜರ್ ಮುಕ್ತಿ ರಂಜನ್ ಜೊತೆ ಮಹಾಲಕ್ಷ್ಮಿ ಅಕ್ರಮ ಸಂಬಂಧ ಹೊಂದಿದ್ಲು. ಕೊಲೆಯಾದ ದಿನದಿಂದಲೂ ಮುಕ್ತಿ ರಂಜನ್ ಕಾಣಿಸಿರ್ಲಿಲ್ಲ. ಆತ ಒಡಿಶಾಕ್ಕೆ ಎಸ್ಕೇಪ್ ಆಗಿದ್ದ. ಆತನನ್ನ ಹುಡುಕಿಕೊಂಡು ಹೋದಾಗ ಆತನು ಆತ್ಮಹತ್ಯೆಗೆ ಶರಣಾಗಿರೋದು ಗೊತ್ತಾಗಿದೆ. ಅಲ್ಲದೆ ಡೆತ್ ನೋಟ್ ಒಂದು ಕೂಡ ಸಿಕ್ಕಿದೆ. ಮುಕ್ತಿ ರಂಜನ್ ಬರೆದ ಡೆತ್ ನೋಟ್ ನಲ್ಲಿ ತಾನೇ ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಿರೋದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಸೆಪ್ಟೆಂಬರ್ 3ರಂದು ಪ್ರೇಯಸಿ ಮಹಾಲಕ್ಷ್ಮಿಯನ್ನ ಆಕೆಯ ಮನೆಯಲ್ಲಿಯೇ ಕೊಂದಿರೋದಾಗಿ ರಂಜನ್ ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಿದ್ದಾನೆ. ವೈಯಕ್ತಿಕ ವಿಚಾರಗಳಿಗೆ ಆಕೆಯ ಜೊತೆ ಅಂದು ಜಗಳವಾಗಿತ್ತು. ಆಗ ಆಕೆ ನನ್ನ ಮೇಲೆ ಹಲ್ಲೆ ನಡೆಸಿದ್ಲು. ಇದರಿಂದ ಕೋಪಗೊಂಡು ಆಕೆಯನ್ನ ಉಸಿರುಗಟ್ಟಿಸಿ ಕೊಂದಿದ್ದೇನೆ ಅಂತ ಹೇಳಿದ್ದಾನೆ. ಹತ್ಯೆ ಬಳಿಕ ಸೂಟ್ ಕೇಸ್ ನಲ್ಲಿ ಹೆಣವನ್ನ ಸಾಗಿಸಲು ಪ್ರಯತ್ನಿಸಿದೆ, ಆದ್ರೆ ಅದು ಸಾಧ್ಯವಾಗಲಿಲ್ಲ. ಹೀಗಾಗಿ ಆಕೆಯ ಶವವನ್ನ ಬಾತ್ರೂಮ್ಗೆ ಎಳೆದೊಯ್ದು ಅಲ್ಲಿ ಆಕ್ಸಲ್ ಬ್ಲೇಡ್ ನಿಂದ ದೇಹವನ್ನ ತುಂಡು ತುಂಡಾಗಿ ಮಾಡಿ ಬಳಿಕ ಆ ದೇಹದ ತುಂಡುಗಳನ್ನ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದೆ ಅಂತ ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಿದ್ದಾನೆ. ಫ್ರಿಡ್ಜ್ ನಲ್ಲಿ ಮಹಾಲಕ್ಷ್ಮಿ ಶವವನ್ನ ಇಟ್ಟ ಬಳಿಕ ಸಾಕ್ಷಿಯನ್ನ ನಾಶಪಡಿಸೋಕೋಸ್ಕರ ಆಸಿಡ್ ಹಾಕಿ ಇಡೀ ಬಾತ್ರೂಮ್ ಅನ್ನ ಕ್ಲೀನ್ ಮಾಡಿದ್ದೆ ಅಂತಲೂ ಡೆತ್ ನೋಟ್ ಅಲ್ಲಿ ಆತ ಹೇಳಿದ್ದಾನೆ. ಇನ್ನು ಮುಕ್ತಿ ರಂಜನ್ ಬೆಂಗಳೂರಿನಲ್ಲಿದ್ದ ಮನೆಯಲ್ಲಿ ಇದೀಗ ಪೊಲೀಸರು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಅಲ್ಲಿ ಆರೋಪಿಯ ಬೆರಳಚ್ಚುಗಳನ್ನ ಪಡೆದಿದ್ದಾರೆ. ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಈಗ ಅಣ್ವಸ್ತ್ರ ಪ್ರಯೋಗದವರೆಗೂ ಹೋಗಿದೆ. 2 ದೇಶಗಳ ಮಧ್ಯೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಖುದ್ದು ಶಾಂತಿ ಸಂಧಾನ ನಡೆಸುತ್ತಿದ್ದಾರೆ. ಇದರ ನಡುವೆಯೂ ನಡೆದ ಒಂದು ಪ್ರಮಾದ ಈಗ ಇಡೀ ವಿಶ್ವವನ್ನೇ ಸುಟ್ಟು ಹಾಕುವ ಹಂತಕ್ಕೆ ಹೋಗಿದೆ. ಸಿಟ್ಟಿಗೆದ್ದಿರೋ ರಷ್ಯಾ ಅಧ್ಯಕ್ಷ ಪುಟಿನ್ ಇಡೀ ಉಕ್ರೇನ್ ಅನ್ನ ಸುಟ್ಟು ಹಾಕ್ಬಿಡ್ತೀನಿ ಅಂತ ಅಬ್ಬರಿಸ್ತಿದ್ದಾರೆ. ಬ್ರಿಟನ್ ಈಗಾಗಲೇ ಉಕ್ರೇನ್ ಸೇನೆಗೆ ಕ್ರೋಸ್ ಕ್ಷಿಪಣಿಗಳನ್ನ ಸರಬರಾಜು ಮಾಡೋಕೆ ಮುಂದಾಗಿದೆ. ಬ್ರಿಟನ್ ಕೊಟ್ಟ ಕ್ಷಿಪಣಿಗಳನ್ನ ಬಳಸಿಕೊಂಡು ರಷ್ಯಾದ ನಗರಗಳ ಮೇಲೆ ದಾಳಿ ಮಾಡೋಕೆ ಉಕ್ರೇನ್ ಪ್ಲಾನ್ ಮಾಡ್ತಿದೆ. ಕಳೆದ ವಾರ ಬ್ರಿಟನ್ ದೇಶ ಉಕ್ರೇನ್ಗೆ ಸ್ಟಾರ್ಮ್ ಶ್ಯಾಡೋ ಅನ್ನೋ ಹೆಸರಿನ ಕ್ರೋಸ್ ಕ್ಷಿಪಣಿಯನ್ನ ಸರಬರಾಜು ಮಾಡಿತ್ತು. ಈ ಕ್ಷಿಪಣಿಗಳ ಮೂಲಕ ರಷ್ಯಾದ ಆಂತರಿಕ ಪ್ರದೇಶಗಳ ಮೇಲೆ ಬಾಂಬ್ ದಾಳಿ ಮಾಡಬಹುದಾಗಿದೆ. ಬ್ರಿಟನ್ ಹಾಗೂ ಅಮೆರಿಕ ಸೇರಿಕೊಂಡು ಉಕ್ರೇನ್ಗೆ ಕ್ಷಿಪಣಿಗಳ ಸಪ್ಲೈ ಮಾಡ್ತಿರೋದು ರಷ್ಯಾಗೆ ಗೊತ್ತಾಗಿದೆ. ಶತ್ರು ರಾಷ್ಟ್ರಗಳ ಪ್ಲಾನ್ ಗೊತ್ತಾದ ಬಳಿಕ ಪುಟಿನ್ ತಮ್ಮ ಸರ್ಕಾರದ ಉನ್ನತ ಭದ್ರತಾ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸುತ್ತಿದ್ದಾರೆ. ಈ ಸಭೆಯಲ್ಲಿ ಅಣ್ವಸ್ತ್ರ ದಾಳಿಯೇ ನಮ್ಮ ಉತ್ತರ ಅನ್ನೋ ನಿರ್ಧಾರಕ್ಕೂ ಬಂದಿದ್ದಾರೆ ಎನ್ನಲಾಗಿದೆ. ವ್ಲಾಡಿಮಿರ್ ಪುಟಿನ್ ಈಗ ಅಣ್ವಸ್ತ್ರ ದಾಳಿ ವಾರ್ನಿಂಗ್ ಕೊಟ್ಟಿರೋದು ಇಡೀ ವಿಶ್ವಕ್ಕೆ ಆತಂಕ ಎದುರಾಗಿದೆ. ಪ್ರಧಾನಿ ಮೋದಿ ಅವರೇ ಮಧ್ಯಸ್ಥಿಕೆ ವಹಿಸಿ ಶಾಂತಿಯ ಮಾತುಕತೆ ನಡೆಸ್ತಿದ್ರು ಉಕ್ರೇನ್ ಹಾಗೂ ರಷ್ಯಾ ಇನ್ನೂ ಗುದ್ದಾಡೋದು ಬಿಟ್ಟಿಲ್ಲ. ಇವಿಷ್ಟು ಈ ದಿನದ ಸುದ್ದಿಗಳು. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.